ಅಭಿಮಾನಿಗಳೇ ದೇವರು ಅಂದ್ರೂ ರಾಜ್ರವರು. ಇದಕ್ಕೆ ಪ್ರತ್ಯುತ್ತರ ಎಂಬಂತೆ ಅಭಿಮಾನಿಗಳು ರಾಜ್ರವರನ್ನ ತಮ್ಮ ಮನೆಮಗನಾಗಿ ಸ್ವೀಕರಿಸಿದರು. ನಮ್ಮ ಪಾಲಿನ ಬೆಲೆ ಕಟ್ಟಲಾಗದ ಮಾಣಿಕ್ಯ ಎಂಬಂತೆ ರಾಜ್ರವರನ್ನ ಕಂಡರು. ಕರ್ನಾಟಕದಲ್ಲಿ ರಾಜ್ರವರನ್ನ ಪ್ರೀತಿಸೋ ಹೃದಯಗಳು ಸಾಕಷ್ಟು. ರಾಜ್ರವರನ್ನ ಹಿರಿಯರು ಮಗನಾಗಿ, ಸಮವಯಸ್ಸಿನವರು ಸಹೋದರನಾಗಿ, ಯುವ ಪೀಳಿಗೆಯವರಂತೂ ನಮ್ಮ ಹೀರೋ, ನಮ್ಮ ಗುರು ಎಂದು ಆರಾಧಿಸಿದ್ದಾರೆ. ಅಭಿಮಾನಿಗಳು ರಾಜ್ರವರ ಸಂತೋಷದ ಕ್ಷಣಕ್ಕೆ ತಾವು ಸಂತೋಷಪಟ್ಟು, ಅವರ ಬದುಕಿನಲ್ಲಿ ಕೆಲವು ಕಹಿ ಘಟನೆಗಳು ನಡೆದಾಗ ತಾವು ದುಃಖಪಟ್ಟು ಜೊತೆಯಾಗಿ ನಡೆದಿದ್ದುಂಟು. ಹೀಗೆ ಪ್ರತಿ ಹಂತದಲ್ಲೂ ರಾಜ್ರವರ ಜೊತೆಗಿದ್ದ ಅಭಿಮಾನಿಗಳು ಮಾಡಿದ ಒಂದು ಶ್ರೇಷ್ಠ ಕೆಲಸದ ಬಗ್ಗೆ ಇಂದು ನಿಮಗೆ ತಿಳಿಸುವ ಪ್ರಯತ್ನ ನಮ್ಮದು. 1983ರಲ್ಲಿ ರಾಜ್ರವರಿಗೆ ಪದ್ಮಭೂಷಣ ನೀಡಿ ಗೌರವಿಸಲಾಯಿತು. ಈ ವಿಷಯ ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳ ಸಂತೋಷ ಸಂಭ್ರಮಕ್ಕೆ ಕೊನೆಯೇ ಇರಲಿಲ್ಲ. ಪದ್ಮಭೂಷಣ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ದೇಶದ ಯಾವುದೇ ಕ್ಷೇತ್ರದಲ್ಲಿ ಅತ್ಯುತ್ಕೃಷ್ಟ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿಗೆ ಭಾರತ ರತ್ನ ಮತ್ತು ಪದ್ಮವಿಭೂಷಣದ ನಂತರ ಸ್ಥಾನ ನೀಡಲಾಗಿದೆ ಮತ್ತು ಈ ಪ್ರಶಸ್ತಿಯು ಕಲೆ, ಸಮಾಜ ಕಾರ್ಯ, ವಿಜ್ಞಾನ, ಸಾಹಿತ್ಯ, ಕ್ರೀಡೆ ಮುಂತಾದ ವಿವಿಧ ಕ್ಷೇತ್ರಗಳ ಸಾಧನೆಗಳನ್ನು ಗುರುತಿಸುತ್ತದೆ. ಗಣರಾಜ್ಯೋತ್ಸವ ದಿನದಂದು ಈ ಪ್ರಶಸ್ತಿಯನ್ನ ಘೋಷಿಸಲಾಗುತ್ತದೆ ಮತ್ತು ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನ ನೀಡುವರು ಎಂಬ ಮಾಹಿತಿಯನ್ನ ತಿಳಿದು ಇಂತಹ ಶ್ರೇಷ್ಠ ಪ್ರಶಸ್ತಿ ಪಡೆದಿರುವ ನಮ್ಮ ರಾಜಣ್ಣನಿಗೆ ದೊಡ್ಡ ಮಟ್ಟದಲ್ಲಿ ಗೌರವಿಸಬೇಕು ಎಂದು ಅಭಿಮಾನಿಗಳು ನಿರ್ಧರಿಸುತ್ತಾರೆ. ಆ ನಿರ್ಧಾರವೇ ರಾಜ್ರವರಿಗೆ ತುಲಾಭಾರ. ಪದ್ಮಭೂಷಣ ಬಂದ ಪ್ರಯುಕ್ತ ರಾಜ್ರವರಿಗೆ ದೇವಸ್ಥಾನದಲ್ಲಿ ತುಲಾಭಾರ ಏರ್ಪಡಿಸಲಾಯಿತು. ಈ ತುಲಾಭಾರದ ವಿಶೇಷ, ರಾಜ್ರವರ ತೂಕದಷ್ಟು ಯಾವ ವಸ್ತುವನ್ನ ಕೊಡಲು ಅಭಿಮಾನಿಗಳು ಮುಂದಾದರೂ ಗೊತ್ತೇ? ಹಳೆಯ 1 ರೂ ನಿಕಲ್ ನಾಣ್ಯವನ್ನ. ಈಗ 1 ರೂ ನಾಣ್ಯ ಹುಡುಕುವ ಕಾರ್ಯ ಶುರುವಾಯಿತು. ನಾಣ್ಯಗಳು ಸಹ ಸಿಕ್ಕವು. ಈ ನಿಕಲ್ನಿಂದ ತಯಾರಾದ 1 ರೂಪಾಯಿನ ಪ್ರತಿ ನಾಣ್ಯವು 6 ಗ್ರಾಂ ತೂಕ ಹೊಂದಿತ್ತು. ಒಂದು ನಾಣ್ಯದ ತಯಾರಿಕೆಯಲ್ಲಿ 75 ಭಾಗ ತಾಮ್ರವನ್ನ ಮತ್ತು 25 ಭಾಗ ನಿಕಲ್ನನ್ನ ಬಳಸಲಾಗಿತ್ತು. ಪ್ರತಿ ನಾಣ್ಯವು 26 ಎಂಎಂನ ಡಯಾಮೀಟರ್ನ ಹೊಂದಿತ್ತು. ರಾಜ್ರವರಿಗೆ ದೇವಸ್ಥಾನದಲ್ಲಿ ತುಲಾಭಾರ ಮಾಡಲು ಸಕಲ ಸಿದ್ಧತೆಗಳು ತಯಾರಾದವು. ರಾಜ್ರವರು 72 ಕೆಜಿ ತೂಕ ಇದ್ದರು. ಅವರ ತೂಕದಷ್ಟೇ 1 ರೂಪಾಯಿ ನಾಣ್ಯಗಳನ್ನ ಸಂಗ್ರಹಿಸಿ ತುಲಾಭಾರದ ತಕ್ಕಡಿಗೆ ಹಾಕಲಾಯಿತು. 72 ಕೆಜಿಗೆ ಹಾಕಲಾದ ಒಟ್ಟು ನಾಣ್ಯಗಳು 8562. ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯುವಾಗ ರಾಜ್ರವರು ಅಭಿಮಾನಿಗಳ ಸಂತೋಷ ಸಂಭ್ರಮ ಕಂಡು ಹೇಳಿದ್ದು, ಈ ಎಲ್ಲ ಗೌರವ, ಪ್ರೀತಿ ತಾಯಿ ಶಾರದೆಗೆ ಅರ್ಪಣೆ ಎಂದು. ಕೊನೆಯಲ್ಲಿ 8562 ರೂಪಾಯಿನ ನಾಣ್ಯಗಳನ್ನ ದೇವಸ್ಥಾನಕ್ಕೆ ಸಮರ್ಪಿಸಲಾಯಿತು. ಈ ಕಾರ್ಯವು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆದ ಕಾರಣ ರಾಜ್ ಮತ್ತು ಕುಟುಂಬದವರು ತಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ಅಭಿಮಾನಿಗಳು ಭಗವಂತನಿಗೆ ಮನಃಪೂರ್ವಕವಾಗಿ ನಮಸ್ಕರಿಸಿದರು. ಈ ಅಪರೂಪದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ, ನಾವು ವ್ಯಕ್ತಪಡಿಸಿದ ರೀತಿ ನಿಮಗೆ ಮೆಚ್ಚುಗೆಯಾದಲ್ಲಿ ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ. ನಮಸ್ತೆ.